ಮೈಸೂರು ಜಿಲ್ಲಾ ವಿಶ್ವಕರ್ಮ ಹಿರಿಯ ಮುಖಂಡರುಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘಟನೆಯ ಸಹಯೋಗದೊಂದಿಗೆ ವಿಶ್ವಕರ್ಮ ಸಮಾಜದ ಸಾಧಕರಿಗೆ ಹಾಗೂ ಹಿರಿಯ ಮುಖಂಡರುಗಳಿಗೆ ಏಪ್ರಿಲ್ 20ನೇ ತಾರೀಕಿನಂದು ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಟೂಲ್ಸ್ ವಿತರಣೆ ಹಾಗೂ ಮಹಿಳೆಯರ ಬಲವರ್ಧನೆಗಾಗಿ ಟೈಲರಿಂಗ್ ಮಿಷನ್ ವಿತರಣಾ ಸಮಾರಂಭವನ್ನು ಮತ್ತು ರಾಜಕೀಯವಾಗಿ ಶಕ್ತಿ ತುಂಬುವ ಕೆಲಸವನ್ನು ಸಮಾಜದ ಬಂಧುಗಳಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇಂದು ಸಮುದಾಯದ ಮುಖಂಡರೆಲ್ಲ ಸೇರಿ ಐಡಿಯಲ್ ಜಾವಾ ರೋಟರಿ ಕ್ಲಬ್, ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವು ಶ್ರೀಮತಿ ವಸಂತ ಮುರಳಿ ಆಚಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ನಗರದ ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆರವೇರಿಸುವರು. ಅಲ್ಲದೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಶಾಸಕರು, ಸಮಾಜದ ಮುಖಂಡರು, ಬಂಧುಗಳು ಭಾಗವಹಿಸಲಿದ್ದು, ಈ ಮೂಲಕ ನಮ್ಮ ಸಮುದಾಯದ ಏಳಿಗೆಗಾಗಿ ಹಾಗೂ ರಾಜಕೀಯವಾಗಿ ವಂಚಿತವಾಗಿರುವ ನಮಗೆ ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳಲ್ಲಿ ನಮ್ಮ ಮುಖಂಡರುಗಳಿಗೂ ಗೆಲ್ಲುವ ಅರ್ಹತೆ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ನಮಗೂ ಪ್ರಾತಿನಿಧ್ಯ ನೀಡಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮಾಧ್ಯಮಗಳ ಜೊತೆ ವಿಶ್ವಕರ್ಮ ಸಮುದಾಯದ ಮುಖಂಡರಾದ ಸಿದ್ದಪ್ಪಾಜಿ ವಿಶ್ವಕರ್ಮರವರು ತಿಳಿಸಿದರು. ಇದೇ ವೇಳೆ ವಿಶ್ವಕರ್ಮ ಸಮುದಾಯದ ಮುಖಂಡರುಗಳಾದ ನಾಗೇಂದ್ರ, ಶಿವಲಿಂಗಪ್ಪ, ವಿಜಿ, ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ಮತ್ತು ಮೈಸೂರು ಜಿಲ್ಲಾ ಹಿರಿಯ ವಿಶ್ವಕರ್ಮ ಮುಖಂಡರುಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದಿನ ತಿಂಗಳು 20ನೇ ತಾರೀಕು ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ಬಂದು ಏನಿಲ್ಲ, ನಾವು ರಾಜಕೀಯವಾಗಿ ವಂಚಿತರಾಗಿದ್ದೀವಿ. ಹಿಂದೆ ಹೋರಾಟಗಳನ್ನ ಹಿಂದೆ ಇದ್ದಂಥ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆಯೇ ಕೂಡ ನಾವು ಕೂಡ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಮತ್ತು ZP, TP ಎಲ್ಲ ಏನೇನು ಚುನಾವಣೆಗಳು ಬರ್ತಾರೆ ಅದರಲ್ಲಿ ವಿಶ್ವಕರ್ಮರಿಗೆ ಒಂದಷ್ಟು ಟಿಕೆಟ್ಗಳನ್ನ ಕೊಡಬೇಕು ಅಂತ, ಜೊತೆಗೆ ನಮ್ಮ ಸಮಾಜದ ಏನು ಕುಲಕುಸುಬು ಮಾಡುತ್ತಿರುವಂತಹ ಎಲ್ಲ ಕೆಳಮಟ್ಟದಲ್ಲಿರುವಂಥವ್ರಿಗೆ ಒಂದಷ್ಟು ಟೂಲ್ಸ್ ಕಿಟ್ನ ವಿತರಣೆ ಮಾಡಿಕೊಂಡು, ಅದರ ಜೊತೆಗೆ ಒಂದು ಹೆಣ್ಣು ಮಕ್ಕಳನ್ನ ಬಲಪಡಿಸಲಿಕ್ಕೆ ನಾವು ಟೈಲರಿಂಗ್ ಮಿಷಿನ್ಗಳನ್ನ ವಿತರಣೆ ಮಾಡುವಂಥದ್ದನ್ನು ನಮ್ಮ ವಸಂತ ಮುರಳಿ ಆಚಾರ್ ಅಂತವರು ರಾಜ್ಯಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ, ಜೊತೆಗೆ ನಾವು ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಕುಂದುಕೊರತೆಗಳಿದೆ ಅದನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ನಾವು ಇಂಪಾರ್ಟೆಂಟಾಗಿ ಅವರೇ ಮುಖ್ಯಮಂತ್ರಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಆಹ್ವಾನ ಮಾಡಿ, ಖಂಡಿತವಾಗ್ಲೂ ಇದು ಮುಖ್ಯ ಕಾರ್ಯಕ್ರಮ ಆದ್ದರಿಂದ, ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಥರ ಮಾಡೋದ್ರಿಂದ ಅವರು ಬರಲೇಬೇಕು ಅನ್ನೋದು ನಮ್ಮ ಇದೆ. ಖಂಡಿತವಾಗ್ಲೂ ಕರ್ಕೊಂಬರ್ತೀವಿ ಅವ್ರನ್ನ. ಸರ್ ಅದೇ ಒಂದು ಕಲಾಮಂದಿರ ಅಂತಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಒಂದು 3,000ರಿಂದ 4,000 ಜನ ಅಂತ ಲೆಕ್ಕ ಇಟ್ಕೊಳ್ಳಿ. ಅದೇ ಪೂರ್ವಭಾವಿ ಸಿದ್ಧತೆ ಇಟ್ಕೊಳ್ಳಿ ಇವತ್ತು ನಾವು ಈ ಸಭೆಯನ್ನು ಇಟ್ಟಿದ್ವು. ಈ ಸಭೆಯಲ್ಲೆಲ್ಲ ನಾವು ಮಾಧ್ಯಮ ಮುಖಾಂತರ ಅದೇ ಈ ಭಾಗದಲ್ಲಿ ನಾವು 1,20,000 ಜನಸಂಖ್ಯೆಯನ್ನು ಮೈಸೂರು ಜಿಲ್ಲೆ ಒಳಗಡೆ ಇದ್ದೀವಿ. ಹಾಗಾಗಿ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ವಿಶ್ವಕರ್ಮರನ್ನ ಒಂದು ಗಣನೆ ತಗೊಳ್ಬೇಕು. ಅವ್ರಿಗೆ ಒಂದು ಟಿಕೆಟ್ ಕೊಡುವ ಮುಖಾಂತರ ಅವ್ರನ್ನ ರಾಜಕೀಯ ಶಕ್ತಿ ತುಂಬಬೇಕು. ಜೊತೆಗೆ ಈ ಭಾಗದಲ್ಲಿ ನಮಗೆ ಇವೆಲ್ಲ 1,20,000 ಜನಸಂಖ್ಯೆ ಇರುವಂಥ ಭಾಗದಲ್ಲಿ ನಮ್ಗೆ ಯಾವುದಕ್ಕೂ ಸಮುದಾಯ ಭವನ ಜಾಗನೇ ಆಗಲಿ ಅಥವಾ ಇನ್ನೊಂದು ವಿದ್ಯಾರ್ಥಿ ಅದು ಏನು ಯೂನಿವರ್ಸಿಟಿ ಯಾವುದು ನಮ್ಮ ಸಮಾಜಕ್ಕೆ ಪರವಾಗಿ ಯಾವುದೂ ಇಲ್ಲ. ಹಾಗಾಗಿ ಆ ಥರದ ಬೇಡಿಕೆಗಳನ್ನ ನಾವು ಮನವಿಯನ್ನು ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.